ನಮಸ್ಕಾರ. ವೃಶ್ಚಿಕ ರಾಶಿಯವರ ಬಗ್ಗೆ ಮಾತಾಡುವಾಗ ಒಂದು ಮಾತು ಪದೇ ಪದೇ ಕೇಳಿಬರುತ್ತೆ ಗೊತ್ತಾ? ನನ್ನ ಜೀವನದಲ್ಲಿ ಎಲ್ಲವೂ ಸರಿ ಹೋಗ್ತಿತ್ತು, ಆದರೆ ಕೊನೆ ಕ್ಷಣದಲ್ಲಿ ಕೈತಪ್ಪಿ ಹೋಯ್ತು ಅಂತ. ಹೌದು, ತುಂಬಾ ಜನ ಇದನ್ನೇ ಅನುಭವಿಸಿರ್ತಾರೆ. ಒಂದು ಅದೃಶ್ಯ ಗೋಡೆ ತಡೆಯುತ್ತಿದೆ ಅನ್ನೋ ಭಾವನೆ. ಕರೆಕ್ಟ್. ಆದರೆ ನಮ್ಮ ಮುಂದಿರೋ ಮೂಲಗಳು ಹೇಳೋಡೆ ಬೇರೆ. ಕೈ ತಪ್ಪಿದ್ದು ನಿಜವಾಗ್ಲೂ ತೊಂದ್ರೆನಾ, ಅಥವಾ ಅದೊಂದು ರಕ್ಷಾ ಕವಚವಾಗಿ ನಮ್ಮನ್ನ ಕಾಪಾಡ್ತಿದ್ಯಾ? ಎಕ್ಸಾಕ್ಟ್ಲಿ, ಅದೇ ಇವತ್ತಿನ ನಮ್ಮ ಚರ್ಚೆಯ ಮುಖ್ಯ ವಿಷಯ. ಅಷ್ಟೇ ಅಲ್ಲ, ಇಷ್ಟು ದಿನದ ಕಾಯುವಿಕೆಗೆ ಈಗ 3 ದೊಡ್ಡ ಶುಭ ಸುದ್ದಿಗಳು ಕಾದಿವೆ ಅಂತಾನೂ ಈ ಮೂಲಗಳು ಹೇಳ್ತಿವೆ. ಬನ್ನಿ, ಇದರ ಆಳಕ್ಕೆ ಇಳಿದು ನೋಡೋಣ. ಹೌದು, ಇದರಲ್ಲಿರೋ ಮೊದಲನೇ ಅಂಶವೇ ಬಹಳ ಆಸಕ್ತಿಕರವಾಗಿದೆ. ಅಂದ್ರೆ, ವೃಶ್ಚಿಕ ರಾಶಿಯವರನ್ನು ಇಲ್ಲಿಯವರೆಗೂ ಒಂದು ದೈವಿಕ ಶಕ್ತಿ ಕಣ್ಣಿಗೆ ಕಾಣದಂತೆ ರಕ್ಷಿಸುತ್ತಿದೆ ಅಂತ. ಅದೆಷ್ಟೋ ಬಾರಿ ದೊಡ್ಡ ಅಪಘಾತಗಳಿಂದ, ಆರ್ಥಿಕ ಸಂಕಷ್ಟಗಳಿಂದ, ಜನರ ಕೆಟ್ಟ ದೃಷ್ಟಿಯಿಂದ ಕೊನೆ ಕ್ಷಣದಲ್ಲಿ ಪಾರಾಗಿದ್ದಾರೆ. ಇದು ಕಾಕತಾಳೀಯ ಅಲ್ಲ, ಇದೊಂದು ದೈವಿಕ ರಕ್ಷಣೆ ಅಂತ ಈ ಮೂಲಗಳು ಒತ್ತಿ ಹೇಳ್ತವೆ. ಒಂದು ನಿಮಿಷ, ಇಲ್ಲಿ ದೈವಿಕ ಶಕ್ತಿ ಅಂದ್ರೆ ಇದು ಕೇವಲ ಒಂದು ಸಮಾಧಾನದ ಮಾತೆ, ಅಥವಾ ಇದ್ರ ಹಿಂದೆ ಏನಾದ್ರೂ ಜ್ಯೋತಿಷ್ಯದ ಕಾರಣಗಳಿವ್ಯಾ? ನಿಮ್ಮ ಪ್ರಶ್ನೆ ಬಹಳ ಮುಖ್ಯವಾದ್ದು. ಖಂಡಿತ ಕಾರಣಗಳಿವೆ. ಈ ದೈವಿಕ ರಕ್ಷಣೆ ಅನ್ನೋದು ಬೇರೆ ಏನೂ ಅಲ್ಲ, ಅದು ಶಿವನ ಅಂಶ. ಶಿವನ ಅಂಶ? ಹೌದು. ವೃಶ್ಚಿಕ ರಾಶಿಯವರು ಶಿವನ ಅಂಶದೊಂದಿಗೆ ಜನಿಸಿರುತ್ತಾರೆ. ಅದಕ್ಕೆ ಅವರ ಜೀವನದಲ್ಲಿ ಪರೀಕ್ಷೆ, ತ್ಯಾಗ, ತಾಳ್ಮೆ ಎಲ್ಲವೂ ಸ್ವಲ್ಪ ಹೆಚ್ಚೇ ಇರುತ್ತೆ. ಅಂದ್ರೆ ಶಿವ ತನ್ನ ಭಕ್ತರನ್ನು ಮೊದಲು ಕಷ್ಟ ಕೊಟ್ಟು ಪರೀಕ್ಷಿಸಿ ಆಮೇಲೆ ಅದ್ಭುತವಾದ ಆಶೀರ್ವಾದ ಕೊಡ್ತಾನೆ ಅನ್ನೋ ನಂಬಿಕೆ ಇದೆಯಲ್ಲ. ಹೌದು. ಹಾಗೆಯೇ ಇಲ್ಲಿಯವರೆಗಿನ ಕಷ್ಟಗಳು ಅವರನ್ನು ನಾಶ ಮಾಡಲು ಬಂದಿದ್ದಲ್ಲ, ಬದಲಿಗೆ ಅವರನ್ನು ಮತ್ತಷ್ಟು ಬಲಶಾಲಿಯನ್ನಾಗಿ ಮಾಡಲು ಬಂದಿದ್ವು. ಅಂದ್ರೆ ಅವರ ಜೀವನವೇ ಒಂದ್ ರೀತಿ ಅಗ್ನಿ ಪರೀಕ್ಷೆ ಇದ್ದ ಹಾಗೆ. ಆ ಪರೀಕ್ಷೆಯಲ್ಲಿ ಗೆದ್ದು ಬಂದಿದ್ದಕ್ಕೆ ಈಗ ಮುಂದಿನ ಹಂತಕ್ಕೆ ಹೋಗ್ತಿದ್ದಾರೆ ಅಂತ. ಕರೆಕ್ಟಾಗಿ ಹೇಳಿದ್ರಿ. ಹಾಗಾದ್ರೆ ಇಂತಹ ವ್ಯಕ್ತಿತ್ವದವರ ಒಳಮನಸ್ಸು ಹೇಗಿರುತ್ತೆ? ಹೊರಗಿಂದ ನೋಡಿದ್ರೆ ಬಹಳ ಗಂಭೀರ, ಕೆಲವೊಮ್ಮೆ ಕಠಿಣ ಅಂತಾನೂ ಅನ್ನಿಸ್ತಾರೆ. ಹೌದು, ಅವರ ವ್ಯಕ್ತಿತ್ವದಲ್ಲಿ ಹಲವಾರು ಪದರಗಳಿವೆ. ಹೊರಗಡೆ ಶಾಂತವಾಗಿ ಕಂಡ್ರೂ ಅವರ ತಲೆಯೊಳಗೆ ಬೆಂಕಿಯ ಹಾಗೆ ಯೋಚನೆಗಳು ಓಡ್ತಿರ್ತವೆ. ಮತ್ತು ಮನಸ್ಸಿನಲ್ಲಿ ಸಮುದ್ರದಷ್ಟು ಆಳವಾದ ಭಾವನೆಗಳಿರುತ್ತವೆ. ಬುದ್ಧಿವಂತಿಕೆ, ಧೈರ್ಯ ಅವರ ನೈಸರ್ಗಿಕ ಗುಣಗಳು. ಆದ್ರೆ ಅವರ ಅತಿದೊಡ್ಡ ವಿಶೇಷತೆ ಅಂದ್ರೆ ನೋವನ್ನು ಮೌನವಾಗಿ ಸಹಿಸಿಕೊಳ್ಳೋದು. ಅವರ ಕಣ್ಣಲ್ಲಿ ನೀರು ಬರೋದು ತುಂಬಾ ಅಪರೂಪ. ಅಂದ್ರೆ ತಮ್ಮ ನೋವನ್ನು ಯಾರಿಗೂ ತೋರಿಸ್ಕೊಳ್ಳಲ್ಲ ಅಲ್ವಾ? ಖಂಡಿತ ಇಲ್ಲ. ಎಷ್ಟೇ ದೊಡ್ಡ ನೋವಾದ್ರೂ ತಮ್ಮೊಳಗೆ ಇಟ್ಕೊಂಡು ಹೋರಾಡ್ತಾರೆ. ಸಂಬಂಧಗಳಿಗೆ ಹಣಕ್ಕಿಂತ ಹೆಚ್ಚು ಬೆಲೆ ಕೊಡ್ತಾರೆ. ಒಂದು ನಿಮಿಷ, ಹಾಗಾದ್ರೆ ಅವರ ಈ ಗುಣವೇ ಅವರಿಗೆ ಕೆಲವೊಮ್ಮೆ ಮುಳುವಾಗುತ್ತಾ? ನಿಖರವಾಗಿ. ಅವರು ಸ್ನೇಹ, ಪ್ರೀತಿಗೆ ತಮ್ಮ ಜೀವನವನ್ನೇ ಮುಡಿಪಾಗಿಡ್ತಾರೆ. ಆದ್ರೆ ಯಾರಾದ್ರೂ ಆ ನಂಬಿಕೆಗೆ ದ್ರೋಹ ಬಗೆದ್ರೆ ಅವರು ಕುಸಿದು ಹೋಗ್ತಾರೆ. ಹೌದು, ಸಂಪೂರ್ಣವಾಗಿ. ಹೊರಗಿನ ಕಠಿಣ ಕವಚ ನೋಡೋರಿಗೆ ಇದು ಅರ್ಥವಾಗಲ್ಲ, ಆದ್ರೆ ಒಳಗಡೆ ಅವರು ಪುಡಿಪುಡಿಯಾಗಿರ್ತಾರೆ. ಆ ನೋವಿಂದ ಹೊರಬರಲು ವರ್ಷಗಳೇ ಬೇಕಾಗಬಹುದು. ಮೂಲಗಳಲ್ಲಿ ವಿಶಾಖ, ಜ್ಯೇಷ್ಠ, ಅನುರಾಧ ನಕ್ಷತ್ರಗಳ ಬಗ್ಗೆನೂ ಹೇಳಲಾಗಿದೆ. ಅದರಲ್ಲೂ ಅನುರಾಧ ನಕ್ಷತ್ರದವರ ಬಗ್ಗೆ ಏನೋ ವಿಶೇಷತೆ ಇದೆ ಅಂತ. ಹೌದು, ಅನುರಾಧ ನಕ್ಷತ್ರದ ಅಧಿಪತಿ ಶನಿ, ದೇವತೆ ಮಿತ್ರ. ಹಾಗಾಗಿ ಇವರಲ್ಲಿ ಶಿಸ್ತು ಮತ್ತು ಸ್ನೇಹ ಎರಡೂ ಬೆರೆತಿರುತ್ತೆ. ಅದಕ್ಕೇನ ಅವರ ಸಂಬಂಧಗಳಿಗೆ ಅಷ್ಟು ಬೆಲೆ ಕೊಡೋದು? ಹೌದು, ಮಿತ್ರ ದೇವತೆಯ ಪ್ರಭಾವದಿಂದ ಅವರು ಅತ್ಯುತ್ತಮ ಸ್ನೇಹಿತರಾಗಿರ್ತಾರೆ. ಆದ್ರೆ ಶನಿಯ ಪ್ರಭಾವದಿಂದ ಆ ಸಂಬಂಧಗಳಲ್ಲಿ ಒಂದು ಪರೀಕ್ಷೆ ಇದ್ದೇ ಇರುತ್ತೆ. ಅವರು ಬೇರೆಯವರಿಂದ ಅದೇ ಪ್ರಾಮಾಣಿಕತೆಯನ್ನು ನಿರೀಕ್ಷಿಸಿದಾಗ ನಿರಾಸೆಯಾಗೋ ಸಾಧ್ಯತೆ ಹೆಚ್ಚು. ಅಂದ್ರೆ ಅವರು ಕ್ಷಮಿಸ್ಬೋದು, ಆದ್ರೆ ಮರೆಯಲ್ಲ. ಮತ್ತೆ ಮೊದಲನ ಹಾಗೆ ನಂಬೋದು ಅವರಿಗೆ ಕಷ್ಟ. ಬಹುತೇಕ ಅಸಾಧ್ಯ. ಅವರ ಜೀವನದಲ್ಲಿ ಅವಮಾನ, ಬೆನ್ನಿಗೆ ಚೂರಿ ಹಾಕುದು ಇವೆಲ್ಲ ಸಾಮಾನ್ಯ ಅನುಭವಗಳಾಗಿರ್ತವೆ ಅಂತ ಈ ಮೂಲಗಳು ಹೇಳ್ತವೆ. ಆ ಗಾಯಗಳು ಅವರ ಮನಸ್ಸಲ್ಲಿ ಶಾಶ್ವತವಾಗಿ ಉಳಿದುಬಿಡ್ತವೆ. ಆದ್ರೂ ಪ್ರತಿ ಬಾರಿ ಬಿದ್ದಾಗ್ಲೂ ಮೊದಲಿಗಿಂತ ಹೆಚ್ಚು ಬಲಶಾಲಿಯಾಗಿ ಮೇಲೆದ್ದು ಬರ್ತಾರೆ. ಅದೇ ಅವರಲ್ಲಿರುವ ಶಿವನ ಅಂಶ, ರೂಪಾಂತರಕ ಶಕ್ತಿ. ಎಕ್ಸಾಕ್ಟ್ಲಿ. ಸರಿ, ಈ ವ್ಯಕ್ತಿತ್ವದ ಬಗ್ಗೆ ತಿಳಿದ ಮೇಲೆ ಈಗ ಭವಿಷ್ಯದ ಕಡೆಗೆ ಬರೋಣ. ಇಷ್ಟು ದಿನದ ಕಷ್ಟ ಮುಗಿದು ಗ್ರಹಗಳು ಹೊಸ ಕತೆ ಬರೆಯಲು ಶುರು ಮಾಡಿವೆ ಅಂತ ಹೇಳಲಾಗ್ತದೆ. ಹೌದು, ಇದು ನಿಜಕ್ಕೂ ಒಂದು ರೋಚಕವಾದ ತಿರುವು. ಪ್ರಸ್ತುತ ಗ್ರಹಗಳ ಸ್ಥಿತಿ, ಅದರಲ್ಲೂ ಚಂದ್ರನ ಸಂಚಾರ, ವೃಶ್ಚಿಕ ರಾಶಿಯವರಿಗೆ ಒಂದು ದೊಡ್ಡ ಬದಲಾವಣೆ ತರಲಿದೆ. ಹೇಗೆ? ಮೊದಲನೇದಾಗಿ, ಚಂದ್ರನ ಸಂಚಾರ ಅವರ 6ನೇ ಮನೆಯನ್ನು ಸಕ್ರಿಯಗೊಳಿಸ್ತಿದೆ. 6ನೇ ಮನೆ ಅಂದ್ರೆ ಶತ್ರುಗಳು, ಸಾಲ.
ಈ ಥರದ್ದೆಲ್ಲ ಅಲ್ವಾ? ಹೌದು. ಆದ್ರೆ ವೃಶ್ಚಿಕ ರಾಶಿಯವರಿಗೆ ಈ ಮನೆಯ ಸಕ್ರಿಯತೆಯು ಶತ್ರುಗಳ ಮೇಲೆ ವಿಜಯ ಮತ್ತು ಸಮಸ್ಯೆಗಳ ಮೇಲೆ ಹಿಡಿತವನ್ನು ನೀಡಲಿದೆ. ಇಲ್ಲಿವರೆಗೂ ಕಾಡುತ್ತಿದ್ದ ಕಾನೂನು ಸಮಸ್ಯೆ, ಆರೋಗ್ಯದ ತೊಂದರೆ ಅಥವಾ ಆಫೀಸ್ ಪಾಲಿಟಿಕ್ಸ್ ಇದೆಲ್ಲ ಈಗ ಕಂಟ್ರೋಲ್ಗೆ ಬರಲು ಶುರುವಾಗುತ್ತೆ. ಅಂದ್ರೆ ಯುದ್ಧ ಭೂಮಿಯಲ್ಲಿ ಈಗ ಅವರಿಗೆ ಮೇಲುಗೈ ಸಿಗುವ ಸಮಯ. ಹೌದು. ಮೇಲಧಿಕಾರಿಗಳಿಂದ ಮೆಚ್ಚುಗೆ ಸಿಗಬಹುದು. ನಿಮ್ಮನ್ನು ವಿರೋಧಿಸುತ್ತಿದ್ದವರೇ ಹಿಂದೆ ಸರಿಯಬಹುದು. ಓಕೆ, ಇದು ಮೊದಲನೇ ಗುಡ್ ನ್ಯೂಸ್. ಹಾಗಾದ್ರೆ ಮುಂದಿನ ಮನೆ, 7ನೇ ಮನೆ, ಅದು ಸಂಬಂಧಗಳ ಬಗ್ಗೆ ಅಲ್ವಾ? ಹೌದು. 7ನೇ ಮನೆ ಪಾಲುದಾರಿಕೆಯ ಸ್ಥಾನ. ಇದು ಕೇವಲ ಗಂಡ-ಹೆಂಡತಿ ಮಾತ್ರ ಅಲ್ಲ, ವ್ಯಾಪಾರದ ಪಾಲುದಾರಿಕೆಯನ್ನೂ ಸೂಚಿಸುತ್ತೆ. ಚಂದ್ರನ ಪ್ರಭಾವದಿಂದ ಸಂಬಂಧಗಳಲ್ಲಿ ಆಳವಾದ ಮತ್ತು ಪ್ರಾಮಾಣಿಕವಾದ ಸಂಭಾಷಣೆಗಳು ನಡೆಯಲಿವೆ. ವಿವಾಹಿತರು ಇಲ್ಲಿಯವರೆಗೆ ಹೇಳಿಕೊಳ್ಳಲಾಗದ ಭಾವನೆಗಳನ್ನು ಸಂಗಾತಿಯೊಂದಿಗೆ ಹಂಚಿಕೊಳ್ಳಬಹುದು. ಇದರಿಂದ ನಿಮ್ಮಿಬ್ಬರ ನಡುವಿನ ಅಂತರ ಕಡಿಮೆಯಾಗುತ್ತೆ. ಪ್ರೇಮಿಗಳಿಗಿದು ನಿರ್ಣಾಯಕ ಹಂತ. ಅಂದ್ರೆ ಸಂಬಂಧವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ನಿರ್ಧಾರ ತೆಗೆದುಕೊಳ್ಳುವ ಸಮಯ. ಖಂಡಿತ. ವ್ಯಾಪಾರ ಪಾಲುದಾರಿಕೆಯಲ್ಲಿ ಇರೋರಿಗೆ ಹೊಸ ಒಪ್ಪಂದಗಳು, ಲಾಭದಾಯಕ ಯೋಜನೆಗಳು ಬರಬಹುದು. ಇದು ಬಹಳ ಆಶಾದಾಯಕವಾಗಿದೆ. ಆದರೆ ಮೂಲಗಳಲ್ಲಿ 8ನೇ ಮನೆಯ ಬಗ್ಗೆಯೂ ಪ್ರಸ್ತಾಪವಿದೆ. ಒಂದು ನಿಮಿಷ. 8ನೇ ಮನೆ ಅಂದ್ರೆ ಸಾಮಾನ್ಯವಾಗಿ ಜನ ಸ್ವಲ್ಪ ಹೆದರ್ತಾರಲ್ಲ, ಹಠಾತ್ ನಷ್ಟ, ಅಪಘಾತ ಅಂತ. ಹೌದು, ನಿಮ್ಮ ಪ್ರಶ್ನೆ ಸರಿ. ಸಾಮಾನ್ಯವಾಗಿ 8ನೇ ಮನೆ ಅನಿರೀಕ್ಷಿತ ಘಟನೆಗಳ ಸ್ಥಾನ. ಆದರೆ ವೃಶ್ಚಿಕ ರಾಶಿಯ ಅಧಿಪತಿಗಳೇ ಮಂಗಳ ಮತ್ತು ಕೇತು. ಇಬ್ಬರೂ 8ನೇ ಮನೆಯ ಕಾರಕರು. ಹಾಗಾಗಿ ಬೇರೆಯವರಿಗೆ ನಷ್ಟ ತರುವ 8ನೇ ಮನೆ ವೃಶ್ಚಿಕ ರಾಶಿಯವರಿಗೆ ಹಠಾತ್ ಲಾಭ, ಆಂತರಿಕ ಜ್ಞಾನೋದಯ ತರುತ್ತೆ. ಓ ಹಾಗಾ? ಹೌದು. ರಿಯಲ್ ಎಸ್ಟೇಟ್, ಸಂಶೋಧನೆ ಅಥವಾ ಸೃಜನಶೀಲ ಕ್ಷೇತ್ರಗಳಿರುವರಿಗೆ ಇದ್ದಕ್ಕಿದ್ದಂತೆ ಹೊಸ ಐಡಿಯಾಗಳು ಹೊಳೆಯಬಹುದು. ನಿಂತೋದ ವ್ಯವಹಾರ ಮತ್ತೆ ಶುರುವಾಗಬಹುದು. ಅನಿರೀಕ್ಷಿತವಾಗಿ ಪಿತ್ರಾರ್ಜಿತ ಆಸ್ತಿ ಅಥವಾ ಹಳೆಯ ಸಾಲ ಮರುಪಾವತಿಯಾಗುವ ಸಾಧ್ಯತೆಯೂ ಇದೆ. ಹಾಗಾದ್ರೆ ಒಟ್ಟಿನಲ್ಲಿ ಹೇಳೋದಾದ್ರೆ 6ನೇ ಮನೆಯಿಂದ ಶತ್ರುಜಯ, 7ನೇ ಮನೆಯಿಂದ ಸಂಬಂಧ ಸುಧಾರಣೆ ಮತ್ತು 8ನೇ ಮನೆಯಿಂದ ಅನಿರೀಕ್ಷಿತ ಲಾಭ, ಈ 3 ದೊಡ್ಡ ಶುಭ ಸುದ್ದಿಗಳು. ಹೌದು, ಅವರ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಇಷ್ಟೆಲ್ಲ ಒಳ್ಳೇದ್ ನಡೆಯುವಾಗ ಕೆಟ್ಟ ದೃಷ್ಟಿ ಬೀಳೋ ಸಾಧ್ಯತೆನೂ ಇರುತ್ತಲ್ವಾ? ಈ ಹೊಸ ಆರಂಭವನ್ನ ಕಾಪಾಡಿಕೊಳ್ಳಲು ಏನಾದ್ರೂ ಸಲಹೆಗಳಿದೆಯಾ? ಖಂಡಿತ ಇವೆ. ಕೆಲವು ಬಹಳ ಪ್ರಾಯೋಗಿಕವಾದ ಸಲಹೆಗಳು. ಮೊದಲನೇ ಮತ್ತು ಅತಿ ಮುಖ್ಯವಾದದ್ದು ಗೌಪ್ಯತೆ. ಮಾತು ಬೆಳ್ಳಿ, ಮೌನ ಬಂಗಾರ ಅಂತಾರಲ್ಲ ಹಾಗೆ. ಅದೇ, ತಮ್ಮ ಸಂತೋಷ, ಯಶಸ್ಸು, ಯೋಜನೆಗಳ ಬಗ್ಗೆ ಎಲ್ಲರ ಹತ್ರ ಹೇಳ್ಕೊಂಡು ಓಡಾಡಬಾರ್ದು. ಸರಿ, ಹಾಗಾದ್ರೆ ನಕಾರಾತ್ಮಕ ಶಕ್ತಿ ಅಥವಾ ದುಷ್ಟದೃಷ್ಟಿಯಿಂದ ಪಾರಾಗಲು ಏನಾದ್ರೂ ಸರಳ ಪರಿಹಾರಗಳಿವ್ಯಾ? ಖಂಡಿತ. ಒಂದು ಸಣ್ಣ ಕಪ್ಪು ದಾರವನ್ನು ಕೈಗೆ ಅಥವಾ ಕಾಲಿಗೆ ಕಟ್ಟಿಕೊಳ್ಳುವುದು ನೆಗೆಟಿವ್ ಎನರ್ಜಿಯನ್ನು ದೂರವಿಡುತ್ತೆ. ಸೃಷ್ಟಿಯಾಗತ್ತೆ. ಶನಿವಾರ ದಾನ ಮಾಡೋ ಬಗ್ಗೆನೂ ಒಂದು ಸಲಹೆ ಇದೆಯಲ್ಲ? ಹೌದು. ಶನಿ ಕರ್ಮ ಫಲದಾತ. ಶನಿವಾರದಂದು ನಿಸ್ವಾರ್ಥವಾಗಿ, ಅದರಲ್ಲೂ ಬಡವರಿಗೆ ಅಥವಾ ಪ್ರಾಣಿಗಳಿಗೆ, ವಿಶೇಷವಾಗಿ ನಾಯಿಗಳಿಗೆ ಆಹಾರ ನೀಡುವುದರಿಂದ ಹಳೆಯ ಕರ್ಮದ ಹೊರೆ ಕಡಿಮೆಯಾಗತ್ತೆ ಅನ್ನೋ ನಂಬಿಕೆ. ಓಕೆ. ಇನ್ನು ಬಣ್ಣಗಳು, ಸಂಖ್ಯೆಗಳು? ಕೆಂಪು, ಅಂಬರ್ ಮತ್ತು ಬಿಳಿ ಬಣ್ಣಗಳು ಅನುಕೂಲಕರವಾಗಿವೆ. ಹಾಗೆಯೇ 3, 6 ಮತ್ತು 9 ಅವರ ಅದೃಷ್ಟ ಸಂಖ್ಯೆಗಳು. ನೀವು ಹೇಳಿದ ಮಾತಿಂದ ಇನ್ನೊಂದು ಪ್ರಶ್ನೆ ಬಂತು. ಮೂಲಗಳಲ್ಲಿ ನಿಮ್ಮ ಅಂತಃಕರಣದ ಮಾತನ್ನು ಕೇಳಿ ಅಂತ ಒಂದು ಸಲಹೆ ಇದೆ. ಇದರ ಆಳವಾದ ಅರ್ಥವೇನೋ? ವೃಶ್ಚಿಕ ರಾಶಿಯವರಿಗೆ ಇಂಟ್ಯೂಷನ್ ಪವರ್ ಅಂದ್ರೆ ಅಂತಹ ಪ್ರಜ್ಞೆ ಬಹಳ ಸ್ಟ್ರಾಂಗ್ ಇರುತ್ತೆ. ಹೌದು. ಅವರ ಮನಸ್ಸಿಗೆ ಯಾವುದು ಸರಿ, ಯಾವುದು ತಪ್ಪು ಅಂತ ಬೇಗ ಗೊತ್ತಾಗತ್ತೆ. ಆದ್ರೆ ಕೆಲವೊಮ್ಮೆ ಬೇರೆಯವರ ಒತ್ತಡಕ್ಕೆ ಮಣಿದು ಅವರು ತಮ್ಮ ಒಳಗಿನ ಧ್ವನಿಯನ್ನು ನಿರ್ಲಕ್ಷಿಸ್ತಾರೆ. ಈ ಶುಭ ಸಮಯದಲ್ಲಿ ಆ ಅಂತಃಪ್ರಜ್ಞೆಯ ಮೂಲಕವೇ ಶಿವನು ಅವರೊಂದಿಗೆ ಮಾತನಾಡುತ್ತಾನೆ ಅಂತ ಈ ಮೂಲಗಳು ಹೇಳುತ್ತವೆ. ಅಂದ್ರೆ 10 ಜನರ ಸಲಹೆ ಕೇಳೋ ಬದಲು ತಮ್ಮ ಮನಸ್ಸಿನ ಮಾತನ್ನು ಕೇಳಬೇಕು. ಖಂಡಿತ. ಅದೇ ಅವರಿಗೆ ಸರಿಯಾದ ದಾರಿ ತೋರಿಸುತ್ತೆ. ಒಟ್ಟಾರೆಯಾಗಿ ಈ ವಿಶ್ಲೇಷಣೆಯನ್ನ ನೋಡಿದಾಗ ವೃಶ್ಚಿಕ ರಾಶಿಯವರು ಇಲ್ಲಿಯವರೆಗೆ ಅನುಭವಿಸಿದ ಪ್ರತಿಯೊಂದು ನೋವಿಗೂ ಒಂದು ಅರ್ಥವಿತ್ತು ಅಂತ ಅನ್ಸುತ್ತೆ. ಹೌದು. ಶಿವನ ರಕ್ಷಾಕವಚದಲ್ಲಿರುವ ಅವರು ಈಗ ತಮ್ಮ ಜೀವನದಲ್ಲಿ ಒಂದು ಹೊಸ ಮತ್ತು ಸಕಾರಾತ್ಮಕ ಅಧ್ಯಾಯವನ್ನು ಆರಂಭಿಸುವ ಹೊಸ್ತಿಲಲ್ಲಿದ್ದಾರೆ. ಹೌದು. ಇದು ಕೇವಲ ಬದಲಾವಣೆಯ ಹಂತವಲ್ಲ, ಇದೊಂದು ವಿಮೋಚನೆಯ ಹಂತ. ಇಷ್ಟು ದಿನ ಹೊತ್ತಿದ್ದ ನೋವಿನ ಭಾರವನ್ನು ಇಳಿಸುವ ಸಮಯ. ಕಳೆದುಕೊಂಡ ಗೌರವ, ಸಂತೋಷ, ಸ್ಥಿರತೆ ಎಲ್ಲವೂ ಮರಳಿ ಬರುತ್ತೆ. ಖಂಡಿತ. ತಾಳ್ಮೆ ಮತ್ತು ನಂಬಿಕೆಯಿಂದ ಮುಂದುವರಿಯುವುದು ಮುಖ್ಯ.
ನಾನು ಒಬ್ಬಂಟಿ ಅನ್ನೋ ಭಾವನೆ ಬಿಟ್ಟು ಶಿವನು ನನ್ನ ಹಿಂದಿದ್ದಾನೆ ಅನ್ನೋ ಧೈರ್ಯದಿಂದ ಹೆಜ್ಜೆ ಇಡಬೇಕು. ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಉಳಿಯುತ್ತೆ ಅಲ್ವಾ? ಏನು? ಈ ಮೂಲಗಳ ಪ್ರಕಾರ ಅವರು ಹಳೆಯ ನೋವುಗಳು ಮತ್ತು ಹಳೆಯ ಜನರನ್ನು ಬಿಟ್ಟು ಮುಂದುವರಿಯುವ ಹಂತದಲ್ಲಿದ್ದಾರೆ. ಹಾಗಾದರೆ ಈ ಹೊಸ ಆರಂಭದ ಹಾದಿಯಲ್ಲಿ ಹಳೆಯದನ್ನು ಸಂಪೂರ್ಣವಾಗಿ ಬಿಟ್ಟುಕೊಡುವುದು ನಿಜವಾದ ವಿಮೋಚನೆಯೇ ಅಥವಾ ಅದೊಂದು ಹೊಸ ರೀತಿಯ ನೋವಿನ ಆರಂಭವೇ? ಆಳವಾದ ಪ್ರಶ್ನೆ. ಇದರ ಬಗ್ಗೆ ಚಿಂತಿಸಲು ಈ ಮಾತುಗಳು ಪ್ರೇರೇಪಿಸುತ್ತವೆ.